ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ನಾನು ಜನಸೇಕರ್ ನಂಬೇಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಕೃಷಿ ಸಂಗಮ. ನಮ್ಮ ಜೊತೆಗೆ ಇವತ್ತು ವಿಜಯ್ ಅವರು ಇದ್ದಾರೆ. ನಮಸ್ಕಾರ ವಿಜಯ್ ಅವರು. ನಮಸ್ಕಾರ ಚಂದ್ರಶೇಖರ್ ಅವರೇ. ಇದು ಮೊನ್ನೆ ವಿಚಾರದ ಬಗ್ಗೆ ನಾವು ಕೃಷಿ ಹೇಗಿರಬೇಕು ಅಂತ ನಾವು ಮಾತಾಡಿದ್ವಿ ಮೊನ್ನೆ. ಅದರಲ್ಲಿ ಅಷ್ಟೊಂದು ವಿವರವಾಗಿ ನಾವು ಚರ್ಚೆ ಮಾಡಲಿಲ್ಲ. ಹೌದು. ಹಂಗಾಗಿ ಇವತ್ತು ಸ್ವಲ್ಪ ಸಮಯ ಸಿಕ್ತು, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ವಿವರಣೆ ಕೊಡಿ, ಏನೇನು ಕೃಷಿ ಹೇಗಿರಬೇಕು ಅನ್ನೋದು. ಹಂಗಾಗಿ ಸಮಯ ಸಿಕ್ಕಿದ್ರೆ ಮಾತ್ರ ಕೇಳಲಿಕ್ಕೆ ಅಂತ ಬಂದಿದ್ದೀನಿ. ಅಂದರೆ ನಮ್ಮಲ್ಲಿ ಒಂದು ಮಾತಿದೆ, ದೂರದ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಪ್ರತಿನಿತ್ಯ ಅದನ್ನು ಅಭ್ಯಾಸ ಮಾಡಿದರೆ ಅದೇ ಭವಿಷ್ಯ ಅಂತೇಳಿ. ಅಂದರೆ ಕೃಷಿಯಲ್ಲೂ ಅದೇ ರೀತಿ ನಮ್ಮ ಕೃಷಿ ಜೊತೆಗೆ ಹೇಗೆ ಬಾಂಡಿಂಗ್ ಇದೆ ಅಂತೇಳಿ ನಿರಂತರವಾದ ಒಂದು ಚಟುವಟಿಕೆಗಳನ್ನು, ಕೃಷಿ ಪರವಾದ ಚಟುವಟಿಕೆಗಳನ್ನು, ಅಂದರೆ ಕೃಷಿ ಇಂಗಾಲಾಂಶ ಸಾವಯವ ಅಂಶನ ಎಷ್ಟು ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಕೆಲಸ ಮಾಡ್ತಾ ಇದ್ದರೆ ಅದು ನಮಗೆ ಅತ್ಯುತ್ತಮ ಪರಿಣಾಮ ಬೀರುತ್ತೆ ಅಂತೇಳಿ ಒಂದು. ಮತ್ತು ನಮ್ಮಲ್ಲಿ ಈಗಿನ ಕೃಷಿ ಪದ್ಧತಿ ಇದೆಯಲ್ಲ, ನಮಗೆ ಏನು ಕೃಷಿ ತಜ್ಞರು ಹೇಳ್ತಾರೆ, ಕೃಷಿ ವಿಜ್ಞಾನಿಗಳು ಹೇಳ್ತಾರೆ, ಅವರೆಲ್ಲ ಹೇಳೋದನ್ನು ಗೊಬ್ಬರ ಅಷ್ಟೇ ಹಾಕಿ ಕೇಳ್ತಾರೆ. ಅಷ್ಟು ಬಿಟ್ಟರೆ ನಾವು ಬೇರೆದನ್ನು ಅವ್ರು ಹೇಳಿದರೂ ನಾವು ಮಾಡ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ. ಅಂದರೆ ಭೂಮಿಯ ಇಂಗಾಲಾಂಶನ, ಭೂಮಿಯ ರಸಸಾರವನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ಹಾಗಾಗಿ ನಾವು ಉದ್ದಕ್ಕೂ ಫೇಲ್ ಆಗ್ತಿರ್ತೀವಿ. ಈಗ ಎಷ್ಟು ಫೇಲ್ ಆಗಿದೆ, ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಆಶ್ಚರ್ಯ ಆಗ್ತದೆ ನಮಗೆ. ಜಗತ್ತಿನಲ್ಲಿ ಪ್ರತಿನಿತ್ಯ ಭೂಮಿ ಬೀಳಾಗೋದು, ಅಂದರೆ ಬಂಜರಾಗೋದು ಜಾಸ್ತಿ ಆಗ್ತಾ ಇರ್ತದೆ. ಆ ಭೂಮಿಯಲ್ಲಿ ನಾವು ಬೆಳೆ ಬೆಳೆಯಕ್ಕೆ ಹೋದರೆ ನಮಗೆ ಪೋಷಕಾಂಶ ಭರಿತವಾದ ಬೆಳೆ ಸಿಗೋದಿಲ್ಲ, ಪೋಷಕಾಂಶ ಭರಿತವಾದ ಬೆಳೆ ಸಿಗೋದಿಲ್ಲ. ಹಾಗಾಗಿ ಏನಾಗ್ತದೆ, ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಒಂದು. ಮತ್ತು ನಾವು ಮೂಲವಾಗಿ ಏನಾಗಬೇಕು ಅಂತ ತಿಳ್ಕೊಬೇಕು ಅಂತಂದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು ಅನ್ನೋ ಬಗ್ಗೆ ನಾವು ಮೊನ್ನೆ ಮಾತಾಡಿದ್ವಿ. ನಾವು ಮೊನ್ನೆ 4 ಸ್ಟೆಪ್ಪನ್ನು ಮಾತಾಡಿದ್ವಿ. ಒಂದು ಮಣ್ಣಿನ ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ, 2ನೇದು ನೀರು ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ, 3ನೇದು ಪೋಷಕಾಂಶ ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ, 4ನೇದು ನೆರಳು ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ. ನಾವು ಇದು ಯಾವುದನ್ನು ಪರಿಣಾಮಪೂರ್ಣವಾಗಿ ಮಾತಾಡಿದ್ವಿ. ಮಣ್ಣು ಅಂದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೋದು, ಯಾಕೆ ಬೇಕು, ಎಷ್ಟಾಗಬೇಕು ಅಂತೇಳಿ. ಮತ್ತು ಮಣ್ಣಿನ ರಸಸಾರ 6.8ರಿಂದ 7.2 ಇರಲೇಬೇಕು. ಅದು ನ್ಯೂಟ್ರಲೈಸ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಅದು ಸರಿಯಾದ, ಅಂದರೆ ಬೆಳೆ ಬೆಳೀಲಿಕ್ಕೆ, ಅಲ್ಲಿಯ ಗಿಡಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಬದುಕಲಿಕ್ಕೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಅಂತ ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ. ನೀವು ವೈಜ್ಞಾನಿಕವಾಗಿ ಹೇಳ್ತಿದ್ರೆ 6 ಚೇಂಜಿಂದ 6.8ರಿಂದ 7.2 ಇರಬೇಕು. ಈಗ 6 ಚೇಂಜ್ ಮತ್ತೆ 7 ಬರುವವರು ಅದು ಮಣ್ಣನ್ನು ಹೇಗೆ ಅದನ್ನ ತಯಾರು ಮಾಡಬೇಕು ಅದನ್ನು ಹೇಳ್ತೀನಿ ನಾನು. 6.8ರಿಂದ ಕಡಿಮೆ ಇದ್ದಾಗ ವಿಜ್ಞಾನಿಗಳು ನಾವೇನು ಕೃಷಿ ಇದರಲ್ಲಿ ಲ್ಯಾಬೊರೇಟರಿಯಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಇಷ್ಟು ಸುಣ್ಣ ಹಾಕಬೇಕು ಅಂತ ಇರುತ್ತೆ. ಅಷ್ಟು ಸುಣ್ಣನ್ನು ನಾವು ಹಾಕಬೇಕು, ಪ್ರತಿ ವರ್ಷವೂ ಹಾಕಬೇಕಾಗ್ತದೆ. ನಾವು ವರ್ಷಕ್ಕೆ 2 ಸರಿ ಹಾಕಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ. ಕಳೆದ ವರ್ಷವೂ 2 ಸರಿ ಹಾಕಿದ್ದೀವಿ. ನಾವು ಒಂದು ಸರಿ ಡಾಲಮೇಟ್ ಹಾಕಿದ್ವಿ, ಒಂದು ಸರಿ ಸಣ್ಣ ಮೀನ್ಸತ್ತಿ ಸುಣ್ಣವನ್ನು ಹಾಕಿದ್ವಿ. ನಮ್ಮ pH ಒಂದು ಹಂತಕ್ಕೆ ಬಂದಿದೆ. ಮತ್ತು ಒಂದು ವರ್ಷ ಹಾಕಿ ಬಿಟ್ಟರಾಗೋದಿಲ್ಲ. ಅದು ರಸಸಾರ ನಮಗೆ 6.8ರಿಂದ 7.2 ಇರಬೇಕು. ಈ ಬಯಸಿ ಮೇಲೆಲ್ಲ 7.2ಕ್ಕಿಂತ ಜಾಸ್ತಿ ಇರುತ್ತೆ, ಅತಿ ಕ್ಷಾರ ಅಂತ ಹೇಳ್ತೀವಿ ನಾವು. 6.8ಕ್ಕಿಂತ ಕಡಿಮೆ ಇದ್ದಾಗ ಅತಿ ಆಮ್ಲತೆ ಅಂತ ಹೇಳ್ತೀವಿ ನಾವು. ಅದು ನಮಗೆ ಬೆಳೆ ಬೆಳೀಲಿಕ್ಕೆ ಆಗಲ್ಲ. ಈಗ ಏನಾಗ್ತದೆ ಗೊತ್ತಾ, ನಮಗೆ ರಸಸಾರ ಹೆಚ್ಚಾದಾಗ ಏನಾಗ್ತದೆ ಅಂತ ಒಂದು ನಮಗೆ ಈ ಮಳೆಯಿಂದ ಪ್ರತಿ ಸರಿನೂ ರಸಸಾರ ಕಡಿಮೆ ಆಗ್ತಾ ಹೋಗ್ತದೆ. ಮಳೆ ಹೆಚ್ಚಾದಂಗೂ ಅಂದರೆ ಅದರಲ್ಲಿ ಖನಿಜಾಂಶಗಳು ತೊಗೊಳ್ಕೊಂಡು ಹೋಗಿ ರಂಜಕಾಂಶ ಇಲ್ಲದೇ ಭೂಮಿ ಆಳಕ್ಕೆ ಹೋಗಿ ಅದೇನಾಗ್ತದೆ, ಮಣ್ಣು ಹುಳಿ ಬರ್ತಾ ಇರ್ತದೆ. ಹಾಗೆ ಅದರಲ್ಲಿ ನಾವು ಏನು ಮಾಡಬೇಕು, ರಸಸಾರ ಹೆಚ್ಚಿಸುವುದರಿಂದ ಏನಾಗ್ತದೆ, ಮಣ್ಣಿನ ಸಂರಕ್ಷಣೆ ಆಗ್ತದೆ, ಮಣ್ಣು ಬೀಳಾಗೋದು ನಿಲ್ಲುತ್ತೆ, ಸಸ್ಯದ ಪೋಷಕಾಂಶಗಳು ಸಮರ್ಪಕವಾಗಿ ಭೂಮಿಯಲ್ಲಿ ತಗೊಳ್ಳುತ್ತೆ. ಮತ್ತು ನಾವು ಕೊಟ್ಟಂಥ ಪೋಷಕಾಂಶ ಏನಾಗುತ್ತೆ, ಸಸ್ಯಕ್ಕೆ ಸರಿಯಾಗಿ ಸಿಗುತ್ತೆ. ಯಾಕಂದರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಮಣ್ಣನ್ನು ಉಳುಮೆ ಮಾಡ್ತಾ ಇರ್ತವೆ. ಏನಾಗ್ತದೆ, ಸೂಕ್ಷ್ಮಾಣು ಜೀವಿಗಳಿಗೂ ನಮ್ಮ ಈ ಪೋಷಕಾಂಶ ಬೇಕಾಗುತ್ತೆ. ಅವು ಖನಿಜಾಂಶಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ತೆಗೆದುಕೊಂಡು ಹೋಗಿ ಆ ಬೇರು ವಿಸರ್ಜಿಸ್ತಕ್ಕಂಥ, ಸಸ್ಯದ ಬೇರುಗಳು ವಿಸರ್ಜಿಸ್ತಕ್ಕಂಥ ಏನಾಗ್ತದೆ, ಆ ಫಲಸನ್ನು, ಉಳಿಕೆಯನ್ನು ಅವು ತೆಗೆದುಕೊಂಡು ಹೋಗ್ತವೆ. ಹಾಗಾಗಿ ಅದು ಕೋಯಿನ್ಸೈಡ್ ಅವರು. ಹಾಗಾಗಿ ನಾವೇನು ಮಾಡ್ತೀವಿ, ಮಣ್ಣಿನ ರಸಸಾರ ಸೇರಿದ್ದಾಗ ಮಾತ್ರ ಆ pH ಇರಲಿಕ್ಕೆ ಸಾಧ್ಯ. pH ಇದ್ದಾಗ ಮಾತ್ರ ಏನಾಗ್ತದೆ, ಸೂಕ್ಷ್ಮಾಣು ಜೀವಿಗಳು ಇರಲಿಕ್ಕೆ ಸಾಧ್ಯ.
ಹಾಗಾಗಿ ನಾವು ಇದು ಮಾಡಬೇಕು. ಈಗ ನೀವು ಹೇಳ್ತಿರೋದು ಸುಣ್ಣ ಒಂದೇ ಹಾಕಿದ್ರೆ ರಸಸಾರಾಂಶ ಆಗುತ್ತೆ. ಹೌದು. ಸುಣ್ಣ ಒಂದೇ ಹಾಕೋದ್ರಿಂದ ಆಗುತ್ತಾ? ಇಲ್ಲ, ಸುಣ್ಣದ ಜೊತೆ ನಾವು ಬೇರೆ ಏನಾದರೂ ಒಂದು ಇಲ್ಲ ಸುಣ್ಣ ಜೊತೆಗೆ ನಾವು ಬೇರೆ ಏನೂ ಹಾಕಿಲ್ಲ. ಸುಣ್ಣ ಒಂದು ಗೊಬ್ಬರನೇ ಅದು. ಸುಣ್ಣ ಏನಾಗ್ತದೆ ಅಂತಂದ್ರೆ ಒಂದು ಕ್ಯಾಲ್ಸಿಯಂ, ಒಂದು ಮ್ಯಾಗ್ನೀಸಿಯಂ, ಇವು ಎರಡು ಗೊಬ್ಬರಗಳಿವೆ. ನಾವು ಸುಣ್ಣ ಅಂತ ತಿಳ್ಕೊಳ್ಳೇಬಾರ್ದು. ಮಣ್ಣನ್ನು pH ಸರಿ ಮಾಡಲಿಕ್ಕೆ ಅಂತೇಳಿ ಅದನ್ನು ನಾವು ತಿಳ್ಕೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ. ಅದು ಒಂದು ಪೋಷಕಾಂಶ, ಎರಡು ಪೋಷಕಾಂಶ ಅಂತ ತಿಳ್ಕೊಬೇಕು. ಆ ನಂತರ ನಾವು ಗೊಬ್ಬರಗಳನ್ನ ಕೊಡಬೇಕು. ಇದನ್ನ ಕೆಲವರು ಬಂದು ಡೌಟ್ ಇರುತ್ತೆ, ಸುಣ್ಣ ಅನ್ನೋದು ಜನಕ್ಕೆ ಏನನ್ನೋದು ಅಷ್ಟೊಂದು ಸುಣ್ಣ ಬಿಡಿ ಹಾಕೋದು ಬೇಡ, ಎಂತಕ್ಕೆ ಹಾಕೋದು, ನಾವು ಗೊಬ್ಬರ ಹಾಕಿದ್ರೆ ಸಾಕು, ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕೋಣ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಹೆಚ್ಚಾಗಿ ಹೇಳಿ ಅಂತೇಳಿ ಇಲ್ಲ ಅಂದ್ರೆ ಆ ಥರ ಆಗೋದಿಲ್ಲ. ನಮಗೆ ಏನಾಗ್ತದೆ ಅಂತ ಮಣ್ಣಿನ ನಿರ್ವಹಣೆ ಬಗ್ಗೆ ನಮಗೆ ಜ್ಞಾನ ಅತ್ಯಲ್ಪ. ಹಾಗಾಗಿರೋದ್ರಿಂದ ನಮಗೆ ಏನಾಗುತ್ತೆ ಅದ್ರ ಬಗ್ಗೆ ನಮಗೆ ಜ್ಞಾನ ಇರಲ್ಲ. ಸ್ಕೂಲ್ಗಳಲ್ಲಿ ಟೀಚಿಂಗ್ ಇರಲ್ಲ. ನಮಗೆ ತಿಳಿದಂಥವರು ಸಮೇತ ಭಾರಿ ಹೇಳೋದಿಲ್ಲ. ಅದ್ರ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿನೂ ಇರೋದಿಲ್ಲ. ಅದ್ರ ಬಗ್ಗೆ ನಾವು ಏನಾಗ್ತದೆ, ನಾವು ಜ್ಞಾನ ಕಡಿಮೆ ಇರೋದ್ರಿಂದ ಹೇಗೆ ನಿರ್ವಹಣೆ ಮಾಡಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕಿಂತ ಮೊದಲು ಮಣ್ಣನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಈ ಮಣ್ಣು ಏನಾಗ್ತದೆ ಗೊತ್ತಾ, ಒಂದು ನಾವು ಸರಿಯಾಗಿ ರಸಸಾರವನ್ನು ಇಟ್ಕೊಂಡ್ರೆ ಒಂದು ನೀರು ಹಿಂಗುತ್ತೆ, ಎರಡನೇದ್ದು ಬೇರುಗಳ ಸಸ್ಯದ ಬೇರುಗಳು ಸುಸಂಘಟಿತವಾಗಿ ಮಣ್ಣೊಳಗೆ ಹೋಗ್ತವೆ, ವೈರಸ್ ಬರೋದಿಲ್ಲ, ಆ್ಯಂಟಿಬ್ಯಾಕ್ಟೀರಿಯಾ ಬರೋದಿಲ್ಲ. ಯಾಕಂತಂದರೆ ಮೇಲು ಮಣ್ಣು ನೋಡಿ, ಮೇಲು ಮಣ್ಣು ಸಣ್ಣ ಮಣ್ಣು ಹುಳಿಯಾಗಿ ನಾವು ಮಣ್ಣಿನ pH ಸರಿ ಇದ್ದಾಗ ಮಣ್ಣು ಹುಳಿಯಾದಾಗ ಅದು ಏನಾಗ್ತದೆ, ಪಾಚಿ ಬೆಳೆಯುತ್ತೆ, ಫಂಗಸ್ ಬೆಳೆಯುತ್ತೆ. ಫಂಗಸ್ ಬೆಳೆದಾಗ ವೈರಸ್ ಬೆಳೆಯುತ್ತೆ. ಅದು ಗಿಡಗಳು ಬೇರುಗಳನ್ನು ತಿನ್ನಕ್ಕೆ ಶುರು ಮಾಡ್ತವೆ. ಆಗ ಕಪ್ಪಾಗುತ್ತೆ ಬೇರು. ತನ್ನಿಂದನೇ ಗಿಡಗಳು ಕಾಳುಮೆಣಸಾಗಲಿ, ಕಾಫಿ ಆಗಲಿ, ಅಡಿಕೆ ಆಗಲಿ, ಯಾವುದಾಗಲಿ ಫಸ್ಟು ಕಾಯಿನ ಉಡಿಸ್ತವೆ, ಆಮೇಲೆ ಎಲೆ ಉರುತ್ತೆ, ಆಮೇಲೆ ಇನ್ನೊಂದು ಆಗುತ್ತೆ, ದುಷ್ಪರಿಣಾಮ ಆಗುತ್ತೆ, ಹಾಗಾಗುತ್ತೆ. ಹಾಗಾಗಿ ನಾವು ಮಣ್ಣಿನ ಒಂದು ಏನು ರಸಸಾರವನ್ನು ಸರಿಯಾಗಿ ಇಟ್ಕೊಂಡ್ರೆ ನಾವು ಒಂದು ಅರ್ಧ ಪೋಷಕಾಂಶವನ್ನು ಕೊಟ್ಟಂಗೆ ಹಾಗೆ ಇರುತ್ತೆ. ಈಗಷ್ಟೇ ಒಂದು ಹೇಳಿದ್ರು ಒಂದು ಮಾತು, ಈ ಥರ ಸ್ಕೂಲ್ಗಳಲ್ಲಿ ನಮ್ಗೆ ಯಾರು ಪಾಠ ಮಾಡಲಿಲ್ಲ. ನೀವು ಹೇಳಿದ ಮಾತು ಭಾರಿ ಚೆನ್ನಾಗಿದೆ. ಇದು ಬಂದು ಏನಾಗುತ್ತೆ, ಸ್ಕೂಲಲ್ಲಿ ಇದೊಂದು ಪಾಠವಾಗಿ ಒಂದು ಬಂದರೆ ನಾಳೆ ದಿವಸ ಬಂದು ನಮ್ಮ ರೈತರುಗಳಿಗೆ ಅವ್ರ ಮಕ್ಕಳು ಬಂದು ಅಪ್ಪ ಇದು ಹಾಕ್ಬೋದು, ಇದು ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಮಾಹಿತಿ ನೀವು ಕೊಟ್ರಿ. ಈಗ ಅದು ಮುಂದೆ ಬಂದು ಸರ್ಕಾರ ಯಾರನ್ನ ಇದ್ರೆ ಅವರು ತಗೊಂಡು ನಿಮ್ಮ ಪಾಯಿಂಟ್ ನಾವು ಸ್ವಲ್ಪ ಇದು ಮಾಡಿಕೊಂಡು ಮಾಡಿದ್ರೆ ಭಾರಿ ಒಳ್ಳೇದು ಅನ್ಸುತ್ತೆ. ಹಾಗೆ ಮತ್ತು ಅನಾವಶ್ಯಕ ಕೀಟಗಳು ಉತ್ಪತ್ತಿ ಆಗೋದಿಲ್ಲ ರಸಸಾರ ಸೇರಿದಾಗ. ನಿಮಗೆ ವೈರಸ್ಸು, ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗೋದಿಲ್ಲ. ಮತ್ತು ಕೆಲವೊಂದು ಮಿಲಿಬಗ್ಗಂಥದ್ದು ಸಮೇತ ಉತ್ಪತ್ತಿ ಆಗೋದಿಲ್ಲ. ಈ ಥರ ಆಗೋದಿಲ್ಲ. ಮತ್ತು ಹವಾಮಾನವನ್ನೇ ಬದಲಾಯಿಸ್ಬೋದು ನಾವು. ಯಾಕಂತಂದ್ರೆ ನಮ್ಮ ಮಣ್ಣಿನ ರಸಸಾರ ಸರಿ ಇದ್ದಾಗ ಈ ಹವಾಮಾನ ಸಮೇತ ಬದಲಾಯಿಸ್ಬೋದು. ಮಣ್ಣಿನ ರಚನೆ ನೋಡಿ ನೀವು, ಎಲ್ಲ ಕಡೆ ಒಂದೇ ಟೈಪ್ ಇರೋದಿಲ್ಲ. ಎಲ್ಲ ಕಡೆ ಒಂದೇ ಟೈಪಿನ ಮಣ್ಣು ಇರೋದಿಲ್ಲ. ಅಂದರೆ ಮಳೆ ಜಾಸ್ತಿ ಬೀಳುವಂಥ ಮಣ್ಣಲ್ಲಿ ನಿಮಗೆ ಏನಾಗ್ತದೆ, ಮಣ್ಣು ಗಟ್ಟಿ ಇರುತ್ತೆ. ಈ ಹವಾಮಾನ ಪ್ರದೇಶದಿಂದ ಪ್ರದೇಶಕ್ಕೆ ಹವಾಮಾನಕ್ಕೆ ಆಧಾರಿತವಾಗಿ ಮಣ್ಣು ಬದಲಾವಣೆ ಇರುತ್ತೆ. ಆ ಬದಲಾವಣೆ ತಿಳ್ಕೊಂಡು ನಾವು ಕೃಷಿ ಮಾಡುವಂಥದ್ದು ಭಾಳ ಮುಖ್ಯ. ಹಾಗೆ ಅಷ್ಟು ಮಣ್ಣನ್ನು ಇದು ಮಾಡೋದು, ಮಣ್ಣು ಅಷ್ಟು ಅಗತ್ಯ, ಅಷ್ಟು ಇದು ಹಾಗೆ. ಈಗ ಅದಾಯಿತು. ಮತ್ತೆ ನೀವು ನೀರಿಂದು ಒಂದು ಅಲ್ಲ, ನಾವು ನೀರಿಂದು ಇನ್ನೊಂದು ಸರಿನೇ ಮಾತಾಡಬೇಕನ್ನ. ಇದಿಷ್ಟು ಈ ಮಣ್ಣಿನ ನಿರ್ವಹಣೆ ಸಾಕಾಗುತ್ತೆ ಅಂತ ಕಾಣುತ್ತೆ. ನಾವು ಒಂದು ತಿಳ್ಕೊಬೇಕು, ಮಣ್ಣು ಹರಳಾಗಿರಬೇಕು. ನಾವು ಸಾವಯವ ಇದು ಮಾಡಿದಾಗ ಸಾವಯವ ಹಿಂಗಾದ ಅಂಶ ಜಾಸ್ತಿ ಆಗಂಗೆ ಮಾಡಬೇಕು. ನಾವು ಕಾಂಪೋಸ್ಟ್ಗಳನ್ನು ಸೇರಿಸಬೇಕು. ಮಣ್ಣಿನ pH ಸರಿ ಇದ್ದಾಗ ನಾವು ರಸಗೊಬ್ಬರವನ್ನು ಹಂತವಾಗಿ ಕಡಿಮೆ ಪ್ರಮಾಣದಲ್ಲಿ ಮಣ್ಣಿಗೆ ಕೊಟ್ಟಾಗ ಅದೇನಾಗ್ತದೆ, ನಾವು ಸಾವಯವವಾಗಿ ಮಣ್ಣು ಕನ್ವರ್ಟ್ ಆಗ್ತಾ ಇರ್ತದೆ. ಅಂದರೆ ಪೋಷಕಾಂಶಗಳ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಆಗ ಮಣ್ಣಿನ ಚಟುವಟಿಕೆ ಜಾಸ್ತಿ ಆಗ್ತದೆ. ಮಣ್ಣಿನಲ್ಲಿರ್ತಕ್ಕಂಥ ಚಟುವಟಿಕೆ ಜಾಸ್ತಿ ಆಗುತ್ತೆ. ಮಣ್ಣು ಮೆದುವಾಗಿ ಕನ್ವರ್ಟ್ ಆಗ್ತದೆ. ಆ ಮೆದುವಾಗಿ ಕನ್ವರ್ಟ್ ಆಗೋ ತನಕ ನಾವು ಅಷ್ಟು ಕೆಲಸ ಮಾಡಿದಾಗ ಸಾವಯವ ಅಂಶ ಜಾಸ್ತಿ ಆಗಿದೆ ಅಂತ ಅರ್ಥ. ಆಗ ಸಾವಯವ ಅಂಶ ಜಾಸ್ತಿ ಆದಷ್ಟು ನಮಗೆ ಸಸ್ಯಗಳಿಗೆ, ಬೇರುಗಳಿಗೆ ಅನುಕೂಲ ಆಗುತ್ತೆ. ಪೋಷಕಾಂಶವನ್ನು ತೆಗೆದುಕೋತವೆ. ಹಾಗೆ ಎಲ್ಲ ರೀತಿಯಿಂದಲೂ ಬೆಳವಣಿಗೆ ತುಂಬ ಚೆಂದ ಆಗುತ್ತೆ. ನಾವು ತಿಳ್ಕೊಂಡಾಗುತ್ತೆ. ನಮ್ಮ ಪೋಷಕಾಂಶನೂ ಅಲ್ಲಿ ಹಾಕಿದ್ದು ಏನಾಗುತ್ತೆ, ಭೂಮಿ ಒಳಗಡೆ ಹೋಗೋದಿಲ್ಲ. ನಾವು pH ಸರಿ ಇದ್ದಾಗ, ರಸಸಾರ ಸರಿ ಇದ್ದಾಗ ಅದು ನಮಗೆ ಸಸ್ಯದ ಬೇರುಗಳಿಗೆ ಮತ್ತು ಸೂಕ್ಷ್ಮ ಜೀವಿಗಳು ಆ ಭೂಮಿಯಲ್ಲಿ ಇಲ್ಲದೇ ಇದ್ದಾಗ, ಮಣ್ಣಿನಲ್ಲಿ ಇಲ್ಲದೇ ಇದ್ದಾಗ ಏನಾಗುತ್ತೆ, ಅದು 5 ಅಡಿ ಆಳಕ್ಕೆ ಇಳಿಯುತ್ತೆ. 5 ಅಡಿ ಆಳಕ್ಕೆ ಇಳಿದಾಗ ಏನಾಗುತ್ತೆ, ಅದು ಅಂತರ್ಜಲಕ್ಕೆ ಹೋಗಿ ಸೇರುತ್ತೆ. ಇವತ್ತು ಬಯಸಿ ಮೇಲೆಲ್ಲ ನೀವು ಕುಡಿಯುವ ನೀರೆಲ್ಲ ಆಚರಣೆಕೋದಲ್ಲಿ ಕೈ ಅಂತ ಹೇಳ್ತಾರಲ್ಲ, ಈ ನಮ್ಮ ಗೊಬ್ಬರದ ಇನ್ನೊಂದು ಪರಿಣಾಮನೇ ಹಾಗಾಗುತ್ತೆ. ಮತ್ತು ವಾತಾವರಣಕ್ಕೆ ಸೇರುತ್ತೆ. ಇವು ವಾತಾವರಣಕ್ಕೆ ಇವತ್ತು ಫ್ಯಾಕ್ಟ್ರಿಯಿಂದಾಗಲಿ, ವಾಹನಗಳಿಂದಾಗಲಿ ಹಿಂಗೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಸಾಕಷ್ಟು ಸಾಂದ್ರತೆ ಇರುತ್ತೆ. ಅದ್ರ ಜೊತೆಗೆ ನಮ್ಮದು ರೈತರ ಗೊಬ್ಬರಗಳು ಸಾಂದ್ರತೆ ಜಾಸ್ತಿ ಆದಾಗ ಭೂಮಿ ಏನಾಗುತ್ತೆ, ತನ್ನಿಂದಾನೆ ನಮ್ಮ ವಿಧಾನಗಳೇ ನಮ್ಮನ್ನು ಪ್ರಕೃತಿಯಲ್ಲಿ ನಮ್ಮನ್ನು ಬಂಧಿಸ್ತವೆ, ನಿಯಂತ್ರಿಸ್ತವೆ.
ಹಾಗಾಗಿ ಈ ನಿಯಂತ್ರಣ ತಪ್ಪಬೇಕಂತಂದ್ರೆ ನಮ್ಮ ಸರಿಯಾದ ಜೀವನ ಕ್ರಮ ಇರಬೇಕು, ಚಟುವಟಿಕೆ ಇರಬೇಕು, ಮಣ್ಣಿನ ಸಂರಕ್ಷಣೆ ಸಮೇತ ಇರಬೇಕು ಅಂತ ನನ್ನ ಅನಿಸಿಕೆ. ಇನ್ನೊಂದ್ಸರಿ ಇದ್ರ ಮುಂದುವರೆದ ಭಾಗ ಮಾತಾಡೋಣ, ಖಂಡಿತ, ಅದ್ರ ಬಗ್ಗೆ ಮತ್ತೆ ನೀರಿನ ಬಗ್ಗೆನೂ ಮಾತಾಡೋಣ. ಖಂಡಿತ. ನೀವು ಕೊಡೋ ಮಾಹಿತಿಗಳು ಭಾರಿ ಒಳ್ಳೆ ಮಾಹಿತಿ ಇದೆ. ಹಂಗಾಗಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ನಿಮ್ಮ ಹತ್ರ ಕೇಳಿ ಒಂದು 4 ಜನಕ್ಕೆ ಉಪಯೋಗ ಆಗುತ್ತೆ. ಧನ್ಯವಾದ. ಧನ್ಯವಾದ.